ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದು ನಾವು ಗುರು ಚಾಣಕ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಗುರು ಚಾಣಕ್ಯರು ಭಾರತದ ಇತಿಹಾಸದಲ್ಲಿ ಅತಿ ಪ್ರಸಿದ್ಧ ರಾಜಕೀಯ ತತ್ವಜ್ಞಾನಿ, ಆರ್ಥಿಕ ತಜ್ಞ ಮತ್ತು ಗುರುಗಳಾಗಿ ಗುರುತಿಸಲ್ಪಟ್ಟ ಮಹನೀಯರು. ಅವರಿಗೆ ಕೌಟಿಲ್ಯ ಮತ್ತು ವಿಷ್ಣುಗುಪ್ತ ಎಂಬ ಹೆಸರು ಇದ್ದವು. ಅವರು ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಬದುಕಿದ್ದರು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಚಾಣಕ್ಯರು ಜನನ ಸ್ಥಳದ ಕುರಿತು ವಿವಿಧ ಅಭಿಪ್ರಾಯಗಳಿವೆ. ಕೆಲವರು ಅವರನ್ನು ತಕ್ಷಶಿಲೆಯವರು ಎಂದು ಹೇಳುತ್ತಾರೆ. ಅವರು ಅತ್ಯಂತ ಮೇಧಾವಿಯಾಗಿದ್ದು ವೇದಗಳು, ರಾಜಕೀಯ, ಅರ್ಥಶಾಸ್ತ್ರ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಪರಿಣತಿ ಪಡೆದಿದ್ದರು. ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಗುರುಗಳಾಗಿ ಕಾರ್ಯನಿರ್ವಹಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡಿದರು. ಆ ಸಮಯದಲ್ಲಿ ಮಗಧ ದೇಶವನ್ನು ನಂದವಂಶದ ರಾಜರು ಆಳುತ್ತಿದ್ದರು. ನಂದರಾಜರಿಂದ ಅವಮಾನಗೊಂಡ ಚಾಣಕ್ಯರು ಆ ವಂಶವನ್ನು ಕೆಡವುವ ಸಂಕಲ್ಪ ಮಾಡಿದರು. ನಂತರ ಅವರು ಯುವರಾಜ ಚಂದ್ರಗುಪ್ತ ಮೌರ್ಯ ಅವರನ್ನು ಕಂಡು ಅವರಲ್ಲಿ ನಾಯಕತ್ವ ಗುಣಗಳನ್ನು ಗುರುತಿಸಿ ಅವರನ್ನು ರಾಜನನ್ನಾಗಿ ಮಾಡಲು ತರಬೇತಿ ನೀಡಿದರು. ಚಾಣಕ್ಯರ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ಮೌರ್ಯರು ನಂದವಂಶವನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಇದರಿಂದ ಭಾರತದಲ್ಲಿ ದೊಡ್ಡ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯ ಉದಯವಾಯಿತು. ಚಾಣಕ್ಯರು ಮೌರ್ಯ ಸಾಮ್ರಾಜ್ಯದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಚಾಣಕ್ಯರು ರಚಿಸಿದ ಪ್ರಸಿದ್ಧ ಗ್ರಂಥವೇ ಅರ್ಥಶಾಸ್ತ್ರ. ಈ ಗ್ರಂಥದಲ್ಲಿ ರಾಜಕೀಯ, ಆರ್ಥಿಕ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ, ಗುಪ್ತಚರ ವ್ಯವಸ್ಥೆ ಮತ್ತು ಆಡಳಿತ ಕ್ರಮಗಳ ಬಗ್ಗೆ ವಿವರವಾಗಿ ಹೇಳಲಾಗಿದೆ. ಇದು ಇಂದಿಗೂ ರಾಜಕೀಯ ಶಾಸ್ತ್ರದ ಮಹತ್ವದ ಗ್ರಂಥವಾಗಿ ಪರಿಗಣಿಸಲಾಗಿದೆ. ಚಾಣಕ್ಯನ ನೀತಿಗಳು ಜೀವನದಲ್ಲಿ ಯಶಸ್ಸು ಸಾಧಿಸಲು ಮಾರ್ಗದರ್ಶಕವಾಗಿವೆ. ಶಿಸ್ತು, ಪರಿಶ್ರಮ, ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿ ಅವರ ಮುಖ್ಯ ಗುಣಗಳಾಗಿದ್ದವು. ಶತ್ರುವನ್ನು ಬುದ್ಧಿಯಿಂದ ಜಯಿಸಬೇಕು ಎಂಬುದು ಅವರ ಪ್ರಮುಖ ತತ್ವ. ಚಾಣಕ್ಯರು ಕೇವಲ ರಾಜಕೀಯ ತಜ್ಞರಲ್ಲ, ಅವರು ಮಹಾನ್ ಗುರು ಮತ್ತು ಚಿಂತಕರು ಆಗಿದ್ದರು. ಅವರ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯಿಂದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೊಂಡಿತು. ಅವರ ಜೀವನ ಇಂದಿಗೂ ಯುವಕರಿಗೆ ಪ್ರೇರಣೆಯಾಗಿದ್ದು, ಸತ್ಯ, ನಿಷ್ಠೆ, ಧೈರ್ಯ ಮತ್ತು ಸಂಕಲ್ಪದ ಮಹತ್ವವನ್ನು ಸಾರುತ್ತದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.